ಹಣವನ್ನು ಯಾವ ಬ್ಯಾಂಕ್ನಲ್ಲೂ ಇಟ್ಟರೂ ಕೂಡ ಆ ಬ್ಯಾಂಕ್ ನಿಮಗೆ ಸೇಫ್ಟಿ ಕೊಡಲ್ಲ ಆ್ಯಂಡ್ ಸುರಕ್ಷಿತವನ್ನು ಕೊಡಲ್ಲ. ಹಾಗಾದರೆ ನಮ್ಮ ಬಳಿ ಎಷ್ಟು ಅಕೌಂಟ್ ಇರಬೇಕು, ನಾವು ಹೆಚ್ಚಿನದಾಗಿ ದುಡ್ಡನ್ನು ಇಡಬೇಕು ಅಂತ ಅಂದರೆ ನಾವು ಎಲ್ಲಿಗೆ ಹೋಗಬೇಕು ಅಥವಾ ಯಾವ ಬ್ಯಾಂಕ್ ಬಳಿ ಹೋಗಬೇಕು? ಸೊ ಹಾಗಿದ್ರೆ ನಮ್ಮ ಬಳಿ ಮಲ್ಟಿಪಲ್ ಅಕೌಂಟ್ನ ಮಾಡ್ಕೊಳ್ತಕ್ಕಂತಹ ವ್ಯವಸ್ಥೆ ಇರುತ್ತಾ? ಹೌದು, ಖಂಡಿತವಾಗಿಯೂ ಕೂಡ ಮಲ್ಟಿಪಲ್ ಅಕೌಂಟ್ನ ಮಾಡ್ಕೊಳ್ಬಹುದು. ಮತ್ತು ನಾವು ಒಂದು ಹೆಚ್ಚಿನದಾಗಿ ಒಂದು ದುಡ್ಡನ್ನು ಇಡ್ತೀವಿ ಅಂತ ಅಂದರೆ ತುಂಬ ಆಲೋಚನೆ ಮಾಡ್ತಕ್ಕಂತಹದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ಸೊ ಹಾಗಾದರೆ ನಮ್ಮ ಬಳಿ ಎಷ್ಟು ಅಕೌಂಟ್ ಇರಬೇಕಾಗುತ್ತೆ? ಒಬ್ಬರಿಗೂ ಕೂಡ ಬ್ಯಾಂಕ್ ಅನ್ನೋದು ತುಂಬಾ ಇರುತ್ತೆ. ಸೊ ಕೆಲವೊಬ್ಬರಿಗೆ ಈ ಅಕೌಂಟ್ ಅನ್ನೋದು ಇರಲ್ಲ, ಇದ್ರೂ ಕೂಡ ಜೀರೋ ಬ್ಯಾಲೆನ್ಸ್ ಇರುತ್ತೆ. ಈ ಬ್ಯಾಂಕ್ ಅಕೌಂಟ್ ಅನ್ನೋದು ತುಂಬಾ ಪ್ರಾಮುಖ್ಯತೆ ಕೊಡ್ತೀವಿ. ಇದರಿಂದ ಸಾಕಷ್ಟು ಲಾಭಗಳಿವೆ ಹಾಗೂ ಅದರಿಂದ ಆಗ್ತಕ್ಕಂತಹ ಅನಾನುಕೂಲತೆಗಳು ಕೂಡ ಇದ್ದಾವೆ. ಅದನ್ನು ಎಲ್ಲವನ್ನ ಕೂಡ ಕ್ವಿಕ್ ಆಗಿ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ, ದಯವಿಟ್ಟು ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ಜೀವನವನ್ನು ಬದಲಾಯಿಸ್ತಕ್ಕಂತಹ ಇನ್ಫಾರ್ಮೇಷನ್ ನಾನು ಚಾನಲಲ್ಲಿ ಕೊಡ್ತಾ ಇರೋದ್ರಿಂದ ನಿಮಗೆ ಒಳ್ಳೆ ಉತ್ತಮವಾದ ಮಾಹಿತಿ ದೊರಕುತ್ತೆ ಅನ್ನೋದಾದರೆ ಖಂಡಿತವಾಗೂ ಕೂಡ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಷಯದ ಕಡೆ ಮುಂದುವರಿಯೋಣ ಬನ್ನಿ. ಈ ಜೀವನದಲ್ಲಿ ನಮ್ಮ ಬ್ಯಾಂಕ್ ಅಕೌಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇವತ್ತಿನ ಅದು ಹಿಂದೆ ನನಗೆ ಗೊತ್ತಿರ್ತಕ್ಕಂತಹ ಒಂದು ಬೆಸ್ಟ್ ನಿಮಗೆ ಅರ್ಥ ಆಗೋದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಮಗೆ ನಮ್ಮ ತಂದೆಯವರು ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ತುಂಬ ಅಕೌಂಟ್ಗಳು ಕಡಿಮೆ ಇದ್ದು. ಸೊ ಅವರ ಒಂದು ತಂದೆಯ ಕಾಲದಲ್ಲಿ ಹೇಗಿತ್ತು ಅಂತ ಅಂದರೆ, ಅವ್ರ ಜಮೀನಲ್ಲಿ ಇರ್ತಕ್ಕಂತಹ ಬೆಳೆನ ಮಾರ್ತಕ್ಕಂತಹದ್ದು, ದುಡ್ಡನ್ನು ತೊಗೊಬಂದು ಮನೆಯಲ್ಲಿ ಇರ್ತಕ್ಕಂಥದ್ದು, ಖರ್ಚು ಮಾಡ್ಕೊಳ್ತಕ್ಕಂಥದ್ದು, ತದನಂತರ ಖಾಲಿಯಾದ ನಂತರ ಮತ್ತೇನೋ ಕೃಷಿನಲ್ಲೋ ಅಥವಾ ಅವ್ರು ಏನೋ ಒಂದು ಅವರಲ್ಲಿರ್ತಕ್ಕಂಥ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂತಹ ದುಡ್ಡನ್ನು ತೊಗೊಬಂದು ಮತ್ತೆ ಖರ್ಚು ಮಾಡ್ತಕ್ಕಂಥದ್ದು, ಈ ಒಂದು ಜೀವನದ ಸ್ಥಿತಿ ನಮ್ಮ ದೇಶದಲ್ಲಿತ್ತು. ಸೊ ಈ ಒಂದು ಕ್ರಾಂತಿ ಬಂದಿದ್ದು ಹೇಗೆ ಅಂತ ಅಂದರೆ ಪ್ರಧಾನಮಂತ್ರಿ ಜನಧನ ಯೋಜನೆಗಳಿಂದ. ಸೊ ಈ ಒಂದು ನ್ಯಾಷನಲ್ ಬ್ಯಾಂಕ್ ಅಕೌಂಟ್ ಆಗಿರ್ಬೋದು, ಈ RBI ನಲ್ಲಿ ಅಂಡರ್ನಲ್ಲಿ ಬರ್ತಕ್ಕಂತಹ ಅಕೌಂಟ್ಸ್ಗಳಾಗಿರ್ಬೋದಾಗಿರ್ಬೋದು, ಈ ಥರದಲ್ಲಿ ಇದನ್ನು ಹುಟ್ಕೊಂತು. ಸೊ ನಾವು ಒಬ್ಬ ವ್ಯಕ್ತಿ ಹೇಗೆಲ್ಲ ಒಂದು ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡ್ತಾನೆ ಅನ್ನೋದನ್ನ ಜಸ್ಟ್ ನಿಮಗೆ ಕ್ಲಿಪ್ ಆಗಿ ತೋರಿಸ್ತೀನಿ. ಹಾಗೆ ಎಕ್ಸಾಂಪಲ್ ಮುಖಾಂತರ ಹೇಳ್ತೀನಿ. ಯಾವುದೋ ಒಂದು ಎಕ್ಸ್ ಅನ್ನೋ ವ್ಯಕ್ತಿ ಒಂದು ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಏನೋ ಒಂದು ABC ಅನ್ನೋ ಅಕೌಂಟ್ನಲ್ಲಿ ಒಂದು ಅಕೌಂಟ್ನ ಏನೋ ಒಂದು ಹೆಸರು ಅಕೌಂಟ್ನ ಓಪನ್ ಮಾಡಿ ಅದರಿಂದ ಬಂದಿರತಕ್ಕಂಥ ಸ್ಯಾಲ್ರಿನ ಅದರಿಂದ ಪ್ರೊಸೀಡ್ ಮಾಡ್ತಾರೆ. ಸೊ ಕೆಲವೊಂದಷ್ಟು ದಿನ ಆದಮೇಲೆ ಆ ಕೆಲಸ ಬಿಡ್ತಾರೆ. ನೆಕ್ಸ್ಟ್ ಮತ್ತೊಂದು ಕಂಪ್ನಿನಲ್ಲಿ ಕೆಲಸಕ್ಕೆ ಹೋಗ್ತಾರೆ. ಮತ್ತೊಂದು ಅಕೌಂಟ್ನ ಅದನ್ನು ಕ್ರಿಯೇಟ್ ಮಾಡಿಕೊಂಡು ಅದರಿಂದ ಬರ್ತಕ್ಕಂಥ ಸ್ಯಾಲ್ರಿನ ಪ್ರೊಸೀಡ್ ಮಾಡ್ತಾರೆ. ಸೊ ಆ ಒಂದು ಅಕೌಂಟ್ ಇರುತ್ತಲ್ಲ ಅದನ್ನು ಕ್ಲೋಸ್ ಮಾಡಿರಲ್ಲ. ಬುದ್ಧಿವಂತರು ಮಾತ್ರ ಅದನ್ನು ಚಾಲ್ತಿನಲ್ಲಿ ಇಟ್ಕೊಂಡಿರ್ತಾರೆ, ಇಲ್ಲಾಂದರೆ ಅದನ್ನು ಕ್ಲೋಸ್ ಮಾಡಿಸಿರ್ತಾರೆ. ಹಾಗೆ ಕಂಟಿನ್ಯೂ ಮಾಡ್ತಾರೆ. ಮತ್ತು ನೆಕ್ಸ್ಟು ಒಂದು ಕಂಪ್ನಿಗೆ ಹೋದಾಗಲೂ ಕೂಡ ಅದೇ ರೀತಿ ಮತ್ತೊಂದು ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಮತ್ತೊಂದು ಸ್ಯಾಲ್ರಿನ ಪ್ರೊಸೀಡ್ ಮಾಡ್ಕೊಳ್ತಕ್ಕಂಥ ಪ್ರೊಸೆಸ್ನ ಅವ್ರು ಮಾಡ್ಕೊಳ್ತಾರೆ. ಮತ್ತೇನೋ ಆ ಮಧ್ಯದಲ್ಲಿ ಹೋಮ್ ಲೋನ್ ಬರುತ್ತೆ, ಯಾವುದೋ ಲೋನ್ ಬರುತ್ತೆ, ಯಾವ ಬ್ಯಾಂಕ್ ಒಂದು ಒಳ್ಳೆ ರೀತಿ ಸಾಲ ಸೌಲಭ್ಯ ಕೊಡುತ್ತೋ ಆ ಬ್ಯಾಂಕ್ನಲ್ಲಿ ಅಕೌಂಟ್ ಓಪನ್ ಆಗುತ್ತೆ. ಕೆಲವೊಂದಷ್ಟು ಜನ ಗೊತ್ತಿದ್ದು ಕೂಡ ಈ ಅಕೌಂಟ್ಸ್ಗಳನ್ನ ಓಪನ್ ಮಾಡಿದ್ರೆ, ಇನ್ನೊಂದಷ್ಟು ಜನ ಏನೋ ಗೊತ್ತಿಲ್ಲದೇನೆ ಓಪನ್ ಮಾಡಿರ್ತಾರೆ. ಓಪನ್ ಮಾಡಿದರೂ ಕೂಡ ಕೆಲವೊಂದಷ್ಟು ಜನ ಕ್ಲೋಸ್ ಮಾಡಿರಲ್ಲ ಅದನ್ನು. ಸೊ ಹೀಗೆ ಒಂದಷ್ಟು ಜನ ಅದು ನಮಗೆ ಎಷ್ಟು ಅಕೌಂಟ್ ಇರುತ್ತೆ ಅನ್ನೋದು ಮೇಯ್ನ್ ಇಂಪಾರ್ಟೆಂಟ್ ಆಗಲ್ಲ. ಎಷ್ಟೇ ಇದ್ರೂ ಕೂಡ ಅದು ಇಷ್ಟೇ ಇರಬೇಕು ಅಕೌಂಟ್ ಅನ್ನೋದು ಯಾವುದೇ ರೀತಿ ನಿಯಮಗಳಿಲ್ಲ. ನಾವು ಎಷ್ಟೇ ಅಕೌಂಟ್ ಇದ್ರೂ ಕೂಡ ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತೀವಿ, ಸೊ ಮಿನಿಮಮ್ ಬ್ಯಾಲೆನ್ಸ್ನ ಹೇಗೆ ನಾವು ಬ್ಯಾಂಕ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮಗೆ ಒಂದೇ ಅಕೌಂಟ್ ಇದ್ದರೂ ಕೂಡ ಅದರದ್ದೇ ಆದಂತಹ ಅಡ್ವಾಂಟೇಜಸ್ ಇರುತ್ತೆ. ಮತ್ತು ಹಲವು ಮಲ್ಟಿಪಲ್ ಅಕೌಂಟ್ ಇದ್ದರೂ ಕೂಡ ಅದರದ್ದೇ ಆದಂತಹ ಅಡ್ವಾಂಟೇಜಸ್ ಇರುತ್ತೆ. ಎಷ್ಟು ಅಕೌಂಟ್ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಹೇಗೆ ಬ್ಯಾಂಕ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡ್ತಾ ಇರ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಇರ್ತಕ್ಕಂತಹದ್ದು ಸಾಧಕ ಬಾಧಕಗಳನ್ನೆಲ್ಲ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಜನಗಳು ನೀವೇ ಡಿಸೈಡ್ ಮಾಡಿ ನಮಗೆ ಎಷ್ಟು ಕೆಪಾಸಿಟಿ ಇದೆ ಆ್ಯಂಡ್ ನಮಗೆ ಎಷ್ಟು ಆದಾಯ ಇದೆ, ಎಷ್ಟು ಸಂಪತ್ತಿದೆ, ಎಷ್ಟು ಅಕೌಂಟ್ ಇದೆ, ಎಷ್ಟನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ಬೋದು ಅನ್ನೋದನ್ನ ನೀವೇ ತೀರ್ಮಾನ ಮಾಡಿ ಪುಟ್ ಇನ್ ಕಮೆಂಟ್ ಬಾಕ್ಸ್. ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಎಷ್ಟು ಬ್ಯಾಂಕ್ ಅಕೌಂಟ್ ಇದ್ರೆ ಸೇಫ್ ಅನ್ನೋದು ದೊಡ್ಡ ಸವಾಲಿನ ಪ್ರಶ್ನೆ. ಸೊ ಈ ಒಂದು ಹೆಚ್ಚಿನದಾಗಿ ಅಕೌಂಟ್ ಇದ್ರೆ ಏನು ನಮ್ಗೆ ಲಾಭ ಆಗುತ್ತೆ ಅನ್ನೋದನ್ನ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ನಾನು ಫಾರ್ ಎಕ್ಸಾಂಪಲ್ ಹೇಳ್ತೀನಿ. ನಮ್ಮ ಹತ್ರ 5 ಲಕ್ಷ
ಕಿಂತ ಹೆಚ್ಚು ಹಣ ಇತ್ತು ಅಂತ ಅಂದರೆ ನಾವು ಒಂದೇ ಅಕೌಂಟಲ್ಲಿ ಇಟ್ಟರೆ ಏನಾಗುತ್ತೆ ಅಂದರೆ ಯಾವುದೋ ಒಂದು ಬ್ಯಾಂಕ್ನಲ್ಲಿ ನೀವು ಯಾವುದೇ ಒಂದು ಆರ್ ಬಿ ಐನಲ್ಲಿ ಅಂಡರ್ನಲ್ಲಿ ಬರ್ತಕ್ಕಂತಹ ಯಾವುದೇ ಬ್ಯಾಂಕ್ನಲ್ಲಿ ಇರ್ತಕ್ಕಂತಹ ಬ್ಯಾಂಕ್ನಲ್ಲಿ ನೀವು 5 ಲಕ್ಷಕ್ಕಿಂತ ಹೆಚ್ಚು ಹಣನ ಇಟ್ಟಿರ್ತೀರಾ ಅಂತ ಇಟ್ಕೊಳ್ಳಿ. ಆ ಬ್ಯಾಂಕ್ನಲ್ಲಿ ಯಾವುದೋ ಒಂದು XYZ ಬ್ಯಾಂಕ್, ಇಂತಹದ್ದೇ ಬ್ಯಾಂಕ್ ಅಂತಲ್ಲ, ಯಾವುದೋ ಒಂದು ನೀವು ಯಾವ ಬ್ಯಾಂಕಲ್ಲಿ ಇಟ್ಟಿರ್ತೀರಾ ಆ ಬ್ಯಾಂಕ್ ನಾಳೆ ದಿನ ಏನಾದರೂ ಡೆಪ್ಟ್ ಆಗಿ ದಿವಾಳಿಯಾಗಿ ಆ ಬ್ಯಾಂಕ್ ಮುಚ್ಚೋದ್ರೆ ಬ್ಯಾಂಕ್ ಅಥವಾ ಸರ್ಕಾರದವರು ನಿಮಗೆ ಒಂದು ಕೊಡ್ತಕ್ಕಂತಹ ದುಡ್ಡು 5 ಲಕ್ಷ ಮಾತ್ರ. ಸೊ ನೀವು ಯಾವುದೋ ಒಂದು ಬ್ಯಾಂಕಲ್ಲಿ ಒಂದು 20 ಲಕ್ಷನ ಅಥವಾ ಎಷ್ಟೋ ಒಂದು 25 ಲಕ್ಷನೋ ಇಟ್ಟಿರ್ತೀರಾ. ಆ ಬ್ಯಾಂಕ್ ಆಕಸ್ಮಿಕ ಏನಾದರೂ ಡೆಪ್ಟ್ ಆಯಿತು ಅಂತಂದರೆ ನಿಮಗೆ ಆ ಬ್ಯಾಂಕಿಂದ ಸಿಗ್ತಕ್ಕಂತಹ ದುಡ್ಡು 5 ಲಕ್ಷ ಮಾತ್ರ. 5 ಲಕ್ಷ ಮಾತ್ರ ಗ್ಯಾರಂಟಿ ಕೊಡುತ್ತೆ. ಸೊ ಇನ್ನು ಮಿಕ್ಕಿದ್ದ 15 ಅಥವಾ 20 ಲಕ್ಷ ನಿಮ್ಮ ಪರಿಶ್ರಮದ ದುಡ್ಡು ವಾಪಸ್ ಬರಲ್ಲ. ಅದೇ ನಿಮ್ಮ ಹತ್ರ ಒಂದು 2-3 ಅಥವಾ 3-4 ಅಕೌಂಟ್ ಇತ್ತು ಅಂದರೆ ಡಿವೈಡ್ ಮಾಡಿ 5-5 ಲಕ್ಷ 5-5 ಲಕ್ಷ ಇಟ್ಕೊಳ್ತಕ್ಕಂತಹದ್ದು ಮಾಡೋದ್ರಿಂದ ನಿಮಗೆ 5 ಲಕ್ಷ ಗ್ಯಾರಂಟಿ ಇರುತ್ತೆ. ಸೊ ಆ 5 ಲಕ್ಷ ಗ್ಯಾರಂಟಿ ಇತ್ತು ಅಂದರೆ ಅದಕ್ಕಿಂತ ಹೆಚ್ಚಿನ ದುಡ್ಡು ಇತ್ತು ಅಂತಂದರೆ ವೈಫ್ ಅಥವಾ ಹಸ್ಬೆಂಡ್ ಅಥವಾ ಫ್ಯಾಮಿಲಿ ಈ ಥರದ ಅಕೌಂಟಲ್ಲಿ ಇರ್ತಕ್ಕಂಥದ್ದು ದೊಡ್ಡ ಒಂದು ಬೆನಿಫಿಟ್. ನಿಮಗೆ 2-3-4 ಅಕೌಂಟ್ ಇದ್ದರೆ ನಿಮ್ಮ ದುಡ್ಡು ಸುರಕ್ಷಿತವಾಗಿರುತ್ತೆ. ನೀವು ಇದರಿಂದ ಏನು ತೊಂದರೆ ಆಗಲ್ಲ, ನಿಮ್ಮ ಫ್ಯಾಮಿಲಿಗೂ ಕೂಡ ಏನು ತೊಂದರೆ ಆಗಲ್ಲ. ನಿಮ್ಮಲ್ಲಿ ಏನಾದರೂ ಹೆಚ್ಚಿನದಾಗ ಆದಾಯ ಬರ್ತಿದೆ, ನಾನು ಬ್ಯಾಂಕಲ್ಲಿ ಇಡಬೇಕು ಅನ್ನೋದು ಏನಾದರೂ ನಿಮ್ಮ ಮೈಂಡ್ ಸೆಟ್ಟಲ್ಲಿ ಇತ್ತು ಅಂತಂದರೆ ಒಂದು 2-3 ಅಕೌಂಟ್ ಇಟ್ಕೊಳ್ಳೋದ್ರಿಂದ ನಿಮಗೆ 5 ಲಕ್ಷ ಅಂತೂ ಗ್ಯಾರಂಟಿ ಇರುತ್ತೆ. ಆಕಸ್ಮಿಕ ಯಾವುದೇ ಬ್ಯಾಂಕ್ ಅದು ಮುಚ್ಚೋದ್ರೂ ಕೂಡ 5 ಲಕ್ಷ ಅದಕ್ಕೆ ಗ್ಯಾರಂಟಿ ಇರುತ್ತೆ. ಹಾಗಾಗಿ ಒಂದು ಬೆನಿಫಿಟ್ ಅಂತ ಅಂದರೆ ಒಂದು 3-4 ಅಕೌಂಟ್ ನಿಮ್ಮ ಹೆಚ್ಚಿನದಾಗ ಆದಾಯ ಬರ್ತಿದೆ ಅಂದರೆ 3-4 ಅಕೌಂಟ್ ಇಟ್ಕೊಳ್ಳೋದು ಒಂದು ಅನುಕೂಲ ಅಂತಲೇ, ಒಂದು ನಿಮ್ಮ ಹಣ ತುಂಬ ದೊಡ್ಡ ಮಟ್ಟದಲ್ಲಿ ಸುರಕ್ಷಿತ ಆಗಿರುತ್ತೆ ಅನ್ನೋದನ್ನು ಭರವಸೆ ಕೊಡ್ಬೋದು. ಮತ್ತು ನೆಕ್ಸ್ಟು ಈಗೊಂದು UPI ಒಂದು ಮಾಡ್ತಕ್ಕಂತಹ ಒಂದು ಸಿಟಿಸನ್ ಬಂದುಬಿಟ್ಟಿದೆ. ಸೊ ಈ ಪೇಮೆಂಟ್ಸ್ ಹೇಗಿದೆ ಅಂತ ಅಂದರೆ ಈ ಬೆಂಗಳೂರಲ್ಲಿ ಇರ್ತಕ್ಕಂತಹ ಒಂದು Tier 1, Tier 2, Tier 3 ಸಿಟಿಸನಲ್ಲಿ ಬಹಳ ಒಂದು ವೇಗವಾಗಿ ನಡೀತಕ್ಕಂತಹ ಒಂದು ಪೇಮೆಂಟ್ ಡೌನ್ ಅಂತಲೇ ಹೇಳ್ಬೋದು. ಇವಾಗ ಯಾರೇ ಆಗಲಿ ಒಂದು ಆಟೋ ಹತ್ತಲಿ ಅಥವಾ ಒಂದು ತರಕಾರಿ ಮಾರೋರಾಗಲಿ ಪ್ರತಿಯೊಬ್ಬರು ಅವ್ರಿಗೆ ಓದಲಿಕ್ಕೆ ಬರೆಯೋಕ್ಕೆ ಬರದೇ ಇದ್ರೂ ಕೂಡ ಎಲ್ಲರೂ ಕೂಡ ಈ ಡಿಜಿಟಲ್ ಕ್ರಾಂತಿ ಆಗಿಬಿಟ್ಟಿದೆ. ಎಲ್ಲವೂ ಕೂಡ ಒಂದು ಪೇಮೆಂಟಲ್ಲೇ ಮಾಡ್ತಕ್ಕಂಥದ್ದು. ಜೇಬಲ್ ಕಾಸಿಲ್ಲ, ಪೇಮೆಂಟ್ ಪ್ರತಿಯೊಬ್ಬರು ಕೂಡ ಹಾಗೆ ನಡೀತಾ ಇರೋದು ಇವಾಗ. ಸೊ ನಾವೇನಾದರೂ ಒಂದು ಹೊರಗಡೆ ಹೋಗಿರ್ತೀವಿ ಅಥವಾ ಒಂದು ಕಾಫಿನೋ ಅಥವಾ ಏನೋ ಒಂದು ತಗೊಂಡಿರ್ತೀವಿ, ಅದನ್ನು ಒಂದೇ ಅಕೌಂಟ್ ಇತ್ತು ಅಂತ ಅಂದರೆ ನಮಗೆ ಅಲ್ಲಿ ಸರ್ವರ್ ಡೌನು ಅಥವಾ ಸರ್ವರ್ ಇದೆ ಸ್ಮೂತ್ ಆಗದೆ ನಿಧಾನಕ್ಕೆ ಆಗ್ತಾ ಇದೆ ಅಂತ ಅಂದಾಗ ನಮಗೆ ಅಲ್ಲಿ ತುಂಬ ಟೈಮ್ ಹಿಡಿಯುತ್ತೆ. ನಾವು ಏನೋ ಒಂದು 10 ರೂಪಾಯಿಗೆ ತೊಗೊಂಡಿರ್ತೀವಿ, ಆ 10 ರೂಪಾಯಿನ ಪೇ ಮಾಡೋದಕ್ಕೋಸ್ಕರ 10 ನಿಮಿಷನ ತಗೊಳುತ್ತೆ. ಸೊ ಅದೇ ಒಂದು 2-3 ಅಕೌಂಟ್ ಇತ್ತು ಅಂತ ಅಂದರೆ ಆ ಅಕೌಂಟಲ್ಲಿ ನಮ್ಗೆ ಟ್ರಾನ್ಸಾಕ್ಷನ್ ಆಗಲಿಲ್ಲ ಅಂದರೆ ಮತ್ತೊಂದು ಅಕೌಂಟಲ್ಲಿ ನಾವು ಟ್ರಾನ್ಸಾಕ್ಷನ್ನ ಮಾಡ್ಕೊಳ್ತಕ್ಕಂಥದ್ದು ಸ್ಮೂತಾಗಿ ನಮ್ಮ ವ್ಯವಹಾರ ಮುಗ್ದು ಹೋಗುತ್ತೆ. ಸೊ ಹಾಗಾಗಿ ಇದು ನಮಗೆ ಒಂದು ಪೇಮೆಂಟಲ್ಲಿ ನಾವು ಜಾಸ್ತಿ ಇರ್ತೀವಿ, ಹಾಗಾಗಿ ನಮ್ಗೆ ಈ ಥರ ಆಗುತ್ತೆ ಅನ್ನೋರು ಏನಾದರೂ ಇತ್ತು ಅಂತ ಅಂದರೆ ಖಂಡಿತವಾಗಿಯೂ ಕೂಡ ಒಂದು 2-3 ಅಕೌಂಟ್ ಇಟ್ಕೊಳ್ಳೋದು ತುಂಬ ಸೂಕ್ತ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಮತ್ತು ಒಂದೇ ಅಕೌಂಟು ಇರೋದ್ರಿಂದ ಈ IT ಫಾರ್ಮನ್ನು ಮತ್ತು ಟ್ರಾನ್ಸ್ಫರ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಯಾಕಂದರೆ ಈ IT ನಾವು ಏನೇ ಒಂದು ಮಾಡಬೇಕಾದ್ರೂ ಕೂಡ ಒಂದು ಆದಾಯ ತೆರಿಗೆ ಅನ್ನೋ ಒಂದು ಇಲಾಖೆ ಇರುತ್ತಲ್ವ, ಸೊ IT ರೈಡ್ ಅನ್ನೋದು. ಸೊ ಅದಕ್ಕೆ ನಾವು ಒಂದೇ ಅಕೌಂಟಲ್ಲಿ ಇತ್ತು ಅಂತಂದರೆ ನಾವು ಖರ್ಚು ಆದಾಯ ಪ್ರತಿಯೊಂದನ್ನು ಕೂಡ ಒಂದು ಕಡೆ ಸೇರಿಸಿ ಅದನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಕೊಡೋದಕ್ಕೆ ತುಂಬ ಈಸಿ ಆಗುತ್ತೆ. ಅದೇ ಒಂದು 2-3 ಅಕೌಂಟ್ ಇತ್ತು ಅಂತಂದರೆ ನಾವು ಎಲ್ಲಿ ಖರ್ಚು ಮಾಡಿದ್ವಿ, ಹೇಗೆ ಖರ್ಚು ಮಾಡಿದ್ವಿ, ಅದು ಏನಾಯಿತು ಎಲ್ಲವನ್ನ ಒಗ್ಗೂಡಿಸಿ ಅದಕ್ಕೊಂದು IT ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಸೊ ಇದೇನು ದೊಡ್ಡ ಟಾಸ್ಕ್ ಏನಲ್ಲ, ಒಂದು ರಿಸ್ಕ್ ಅನ್ನೋ ಇದೇ ಇಲ್ಲ, ಒಂದು ಟಾಸ್ಕ್ ಇದು ಅಷ್ಟೇ. ಇದಕ್ಕೆಲ್ಲ ನೀವು ತಯಾರಿರ್ತೀರಾ, ಸೊ ಅದಕ್ಕೆಲ್ಲ ನೀವು ಕರೆಕ್ಟಾದಂತಹ ಒಂದು ರೂಲ್ಸ್ ಇರುತ್ತೆ ಅನ್ನೋದಾದರೆ ಖಂಡಿತವಾಗಿಯೂ ಕೂಡ ಒಂದು 2-3 ಅಕೌಂಟ್ ಇಟ್ಕೊಳ್ಳೋದ್ರಿಂದ ಏನೂ ತೊಂದರೆ ಆಗಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ. ನಿಮ್ಮಲ್ಲಿ ಒಂದು ಕೆಪಾಸಿಟಿ ಇರಬೇಕು, ಯಾವುದೇ ರೀತಿ ತೊಂದರೆ ಆಗದೆ ಇರ್ತಕ್ಕಂತಹದ್ದು ಒಂದು ಒಳ್ಳೆ ಕರೆಕ್ಟಾದ ರೀತಿ ನೀತಿ ಇದ್ದರೆ ಖಂಡಿತವಾಗಿಯೂ ಕೂಡ ಇಟ್ಕೊಳ್ಬಹುದು. ಇನ್ನೊಂದು, ಒಂದೇ ಬ್ಯಾಂಕ್ ಅಕೌಂಟ್ ಇದ್ದಾಗ ನಮ್ಮ ಮಿನಿಮಮ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡೋದು ತುಂಬ ಈಸಿ ಆಗುತ್ತೆ. ಸೊ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಸೊ ಎಕ್ಸಾಂಪಲ್ ರಿಯಾಲಿಟಿನೇ ಇದು. ಈ ಬೆಂಗಳೂರು ಅಂತ ಸಿಟಿಸನಲ್ಲಿ ಒಂದು ಮಿನಿಮಮ್ ಬ್ಯಾಲೆನ್ಸೇ 10,000 ಇರುತ್ತೆ. ಸೊ ಯಾರೋ ಒಬ್ಬ ಒಂದು 20,000 30,000 ಅವನು ದುಡಿತಾ ಇದ್ದಾನೆ ಅಂತ ಅಂದರೆ ಅವ್ನು ಮಿನಿಮಮ್ ಬ್ಯಾಲೆನ್ಸ್ನೇ ಅಲ್ಲೇ ಕಟ್ ಹಾಕ್ಬಿಡ್ಬೇಕಾಗತ್ತೆ. ಸೊ ಇನ್ನು ಮಿಕ್ಕಿದೆಲ್ಲ ಏನು ಮಾಡಬೇಕಾಗತ್ತೆ? ಸೊ ಹಾಗೆ ನಮ್ಮ ಒಂದು ಆದಾಯ, ನಮ್ಮ ಒಂದು ಸಂಪತ್ತು ನಮಗೆ ಎಷ್ಟು ಬೇಕಾಗಿದೆ
ಏನಿದೆ ಅದನ್ನೆಲ್ಲ ನಾವು ಕಂಟಿನ್ಯೂಟಿ ಮಾಡ್ತಾ ನಾವು ಮಿನಿಮಮ್ ಬ್ಯಾಂಕ್ ಬ್ಯಾಲೆನ್ಸ್ನ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಯಾಕಂದರೆ ಒಂದು ಪೋಸ್ಟೇಜ್ ಚಾರ್ಜ್ ಅಂತ ಹಾಕ್ಬಿಡ್ತಾರೆ, ಈ ಥರ ನಮಗೆ ಸದ್ದಿಲ್ದೇ ಒಂದು ನಾವು ಶುಲ್ಕವನ್ನು ಕಟ್ಟಬೇಕಾಗುತ್ತೆ. ಸೊ ನಿಮಗೇನಾದರೂ ಒಂದು 4-5 ಅಕೌಂಟ್ ಇಟ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. ಅಕೌಂಟಲ್ಲಿ ಒಂದು ಅಕೌಂಟ್ ನಮ್ಮ ಅಮೌಂಟ್ ಖಾಲಿಯಾಗಿದೆ, ದಯವಿಟ್ಟು ಅದನ್ನು ಕ್ಲೋಸ್ ಮಾಡಿಸ್ಬಿಡಿ. ಸೊ ಅದಕ್ಕೇನೋ ಒಂದು ಅರ್ಜಿ ಕೊಡಬೇಕಾಗುತ್ತೆ, ಅಷ್ಟು ಬಿಟ್ಟರೆ. ಇಲ್ಲಾಂದರೆ ಅಕಸ್ಮಾತ್ ನೀವು ಅದನ್ನು ಕ್ಲೋಸ್ ಮಾಡಿಸಿಲ್ಲ ಅಂತ ಅಂದರೆ ಯಾರೋ ನಿಮಗೆ ದುಡ್ಡನ್ನು ಪೇ ಮಾಡಬೇಕಾಗುತ್ತೆ. ಮತ್ತು ಅದನ್ನು ಕೆಲವೊಂದಷ್ಟು ದಿನಗಳಾದಮೇಲೆ ಆ ನಂಬರಿಗೆ ಪೇ ಮಾಡ್ತಾರೆ. ಆವಾಗ ಕಂಟಿನ್ಯೂಟಿ ಆಗುತ್ತೆ. ಆವಾಗ ನಿಮಗೆ ಗೊತ್ತೇ ಇಲ್ಲದೆ ಥರ ಒಂದು ಬಡ್ಡಿ ಸಮೇತ ಆ ದುಡ್ಡನ್ನು ವಸೂಲಿ ಮಾಡ್ತಾರೆ, ಶುಲ್ಕ ಹಾಕ್ತಾರೆ. ನನಗೆ ಆದಂತಹ ಒಂದು ಇನ್ಸಿಡೆಂಟು, ನಾನೊಂದು ಅಕೌಂಟನ್ನು ಕ್ಲೋಸ್ ಮಾಡಿಸಿರಲಿಲ್ಲ. ಸೊ ನನಗೆ ಒಂದಷ್ಟು ಯಾರೋ ದುಡ್ಡು ಹಾಕಿದಾಗ ನನಗೆ ಒಂದು ಶುಲ್ಕ ಬಂತು, ಸಾವಿರಾರು ರೂಪಾಯಿ ಶುಲ್ಕ ಬಂತು. ಆ ಶುಲ್ಕ ಬಂದದನ್ನು ಸ್ವಲ್ಪ ನಾನು ಏನೋ ಮಾಡಿ ಅದನ್ನು ಸ್ವಲ್ಪ ಕಡಿಮೆ ಮಾಡಿಸ್ದೆ. ಸೊ ಎಲ್ಲ ಬ್ಯಾಂಕುಗಳು ಅದೇ ರೀತಿ ಕನ್ವಿನ್ಸ್ ಆಗ್ತವೆ ಅಂತ ಹೇಳಲಿಕ್ಕೆ ಬರಲ್ಲ. ನಿಮಗೆ ಅವಶ್ಯಕತೆ ಇದ್ದರೆ ಅದನ್ನು ಬ್ಯಾಲೆನ್ಸ್ನ ಕೆಲವೊಂದು ಬ್ಯಾಂಕ್ಗಳಲ್ಲಿ 3,000 ಮಿನಿಮಮ್ ಬ್ಯಾಲೆನ್ಸ್ ಇರುತ್ತೆ, ಕೆಲವೊಂದು ಬ್ಯಾಂಕ್ಗಳಲ್ಲಿ 5,000 ಇರುತ್ತೆ, ಕೆಲವೊಂದು ಬ್ಯಾಂಕ್ಗಳಲ್ಲಿ ನಾನು ಹೇಳಿದಾಗೆ 10,000 ಇರುತ್ತೆ. ಸೊ ಹೇಗೆ ನಮ್ಮ ಬ್ಯಾಲೆನ್ಸ್ ಮಾಡ್ಕೊಳ್ತಕ್ಕಂಥದ್ದು ನಮಗೆ ಕೆಪಾಸಿಟಿ ಇರಬೇಕು. ಹಾಗಾಗಿ ನಾವು 2-3 ಅಕೌಂಟ್ಗಳನ್ನ ನಾವು ಕಂಟಿನ್ಯೂ ಮಾಡಬೇಕಾಗುತ್ತೆ. ಸೊ ನಮಗೆ ಆಗಲಿಲ್ವಾ ಅಂದಾಗ ನಾವು ಅದನ್ನು ಕ್ಲೋಸ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ನಾವು ತುಂಬ ಹೆಚ್ಚಿನದಾಗಿ ಶುಲ್ಕವನ್ನು ಬಡ್ಡಿ ಸಮೇತ ತಗೊಳ್ತಾನೆ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಯಾಕಂದರೆ ನಾನು ಮೊದಲೇ ಹೇಳಿದಾಗೆ 2-3 ಅಕೌಂಟ್ ಇರೋದ್ರಿಂದ ನಮ್ಮ ಹೆಚ್ಚಿನ ಆದಾಯ ಬರ್ತಿದೆ ಅಂತ ಅಂದರೆ ನಮ್ಮ ಹಣ ಖಂಡಿತವಾಗಿಯೂ ಕೂಡ ಸುರಕ್ಷಿತವಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಯಾವುದೇ ಬ್ಯಾಂಕ್ ಆದರೂ ಕೂಡ ನಿಮಗೆ 5 ಲಕ್ಷ ಅಷ್ಟೇ ಅದು ಮುಚ್ಚೋದ್ರೆ ಕೊಡಲಿಕ್ಕೆ ಸರ್ಕಾರ ಹೊಣೆನ ಹೊತ್ಕೊಳ್ತಕ್ಕಂಥದ್ದು. ಮತ್ತು ಒಂದು ಅಕೌಂಟ್ಸ್ಗಳಿಗೆ ಕಾರ್ಡ್ಗಳಂತ ಬರ್ತವೆ. ಸೊ ಒಂದು 4-5 ಕಾರ್ಡ್ಗಳನ್ನ ನಾವು ಒಂದು ಡೆಬಿಟ್ ಕಾರ್ಡ್ಗಳನ್ನ ತಗೊಳ್ಳೋದ್ರಿಂದ ನಾವೆಲ್ಲೋ ಒಂದು ಪೆಟ್ರೋಲ್ ಅಥವಾ ಏನೋ ಒಂದು ಶಾಪಿಂಗ್ ಮಾಡಿಸಿದಾಗ ನಮಗೆ 5% ಅಥವಾ 15% ನಮಗೆ ಡಿಸ್ಕೌಂಟ್ ಇರುತ್ತೆ ಅಂತ ನಾವು ಕಾರ್ಡ್ಗಳನ್ನ ತಗೊಳ್ತಕ್ಕಂಥದ್ದಾಗಿರ್ಬೋದು. ಇದು ಒಂದು ಒಳ್ಳೆಯದೇ ಆದರೂ ಕೂಡ ಇದಕ್ಕೊಂದು ದೊಡ್ಡ ಟಾಸ್ಕ್ ಏನಂತ ಅಂದರೆ, ಈ ಒಂದು ಗೋಲ್ಡ್ ಕಾರ್ಡ್ ಅಂತ ಬರುತ್ತೆ ನೋಡಿ, ಆ ಕಾರ್ಡನ್ನು ನಾವು ಏನಾದರೂ ತಗೊಂತು ಅಥವಾ ಯಾವುದೇ ಒಂದು ಕಾರ್ಡನ್ನು ತಗೊಳ್ತು ಅಂದರೂ ಕೂಡ ಮಿನಿಮಮ್ ವಾರ್ಷಿಕ ಶುಲ್ಕವನ್ನೇ 800-900 ರೂಪಾಯಿ ಹಾಕ್ತಾರೆ. ಸೊ ನಾವು ಇಲ್ಲ ಅಂದರೂ ಮಿನಿಮಮ್ ಅದಕ್ಕೆ ಒಂದು 3-4 ಅಕೌಂಟ್ ಇತ್ತು ಅಂದರೆ 3-4 ಸಾವಿರ ಅದಕ್ಕೆ ಹೋಗ್ಬಿಡುತ್ತೆ. ಸೊ ಇದೇನಾದರೂ ಅನುಕೂಲತೆ ನಮಗಿಲ್ಲಪ್ಪ, ನಾವು ಶಾಪಿಂಗ್ ಮಾಡ್ತೀವಿ, ದಿನಸಿ ನಮಗೆ ಡಿಸ್ಕೌಂಟ್ ಅವಶ್ಯಕತೆ ಇದೆ ನಮ್ಗೆ ಅನ್ನೋರು ಇದನ್ನು ಕಂಟಿನ್ಯೂ ಮಾಡ್ಬೋದು. ಬಟ್ ನನ್ನ ಪ್ರಕಾರ ಈ ಒಂದು UPI ಜಮಾನದ ಕಾಲದಲ್ಲಿ ಇಟ್ಸ್ ನಾಟ್ ಎ ನೆಸೆಸಿಟಿ ಟೂಲ್. ಇದನ್ನೇನು ಕಾರ್ಡ್ಗಳ ನೆಸೆಸಿಟಿನೇ ಇಲ್ಲ ಅಂತ ನನ್ನ ಒಂದು ಒಪಿನಿಯನ್. ಏನಾದರೂ ನಮಗೆ ಬೇಕು ಅನ್ನೋ ಅವಶ್ಯಕತೆ ಇರ್ತಕ್ಕಂಥವ್ರು ಇದನ್ನು ಕಂಟಿನ್ಯೂ ಮಾಡ್ಬೋದು. ಸೊ ಇಲ್ಲಿ ನಾನು ಒಟ್ಟಾರೆಯಾಗಿ ಹೇಳೋದೇನಂತ ಅಂದರೆ, ಇಲ್ಲಿ ಇಂತಿಷ್ಟೇ ಬ್ಯಾಂಕ್ಗಳು ಇರಬೇಕು ಅನ್ನೋ ಯಾವುದೇ ರೀತಿ ನಿಯಮಗಳಿಲ್ಲ. ಕೆಲವೊಂದಷ್ಟು ಏನು ಮಾಡ್ತಾರೆ ಗೊತ್ತಾ, ಒಂದು ಸ್ಟಾಕ್ ಮಾರ್ಕೆಟ್ಗೆ ಇನ್ವೆಸ್ಟ್ಮೆಂಟ್ಗೆ ಅಂತಲೇ ಒಂದು ಬ್ಯಾಂಕ್ನ ಇಟ್ಕೊಳ್ತಾರೆ. ಮತ್ತು ಕೆಲವರು ಒಂದು ಸ್ಯಾಲ್ರಿ ಜಸ್ಟ್ ಅದು ಸ್ಯಾಲ್ರಿ ಬರ್ತಕ್ಕಂತಹ ಅಕೌಂಟು ಅದನ್ನು ನಾನು ಉಳಿತಾಯ ಮಾಡ್ತಕ್ಕಂತಹ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಕ್ಕಂತಹದ್ದು, ಮತ್ತು ಖರ್ಚಿಗೆ ಒಂದು ಅಕೌಂಟು, ಆ ಅಕೌಂಟಲ್ಲಿ ಖರ್ಚನ್ನ ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದು, ಹೀಗೆ 3ನ ಈ ರೀತಿ ಬ್ಯಾಲೆನ್ಸ್ ಮಾಡ್ತಾ ಇರ್ತಾರೆ. ಈ ಥರದ ಮಾಡ್ತಕ್ಕಂಥವ್ರು ಬುದ್ಧಿವಂತರೇ ಆಗಿರ್ತಾರೆ ಹೆಚ್ಚು ಕಡಿಮೆ. ನನ್ನ ಪ್ರಕಾರ ಪ್ರತಿಯೊಂದು ಕೂಡ ಕ್ಯಾಲ್ಕುಲೇಷನ್ ಇರುತ್ತೆ. ಎಲ್ಲವೂ ಕೂಡ ಒಟ್ಟಾರೆಯಾಗಿ ನಾನಿಲ್ಲಿ ಹೇಳೋದೇನಂತ ಅಂದರೆ, ನಿಮ್ಮ ಅಗತ್ಯಗಳನ್ನ ನೋಡ್ಕೊಳ್ಳಿ, ನಿಮ್ಮ ಸಂಪತ್ತನ್ನು ನೋಡ್ಕೊಳ್ಳಿ, ನಿಮ್ಮ ಆದಾಯಗಳನ್ನ ನೋಡ್ಕೊಳ್ಳಿ, ನಿಮಗೆ ಎಷ್ಟಿದೆ ಏನು ಬೇಕು ಅದ್ರ ಮೇಲೆ ನಿಮಗೆ ಅಕೌಂಟ್ ಎಷ್ಟು ಬೇಕು ಅನ್ನೋದು ನಿಮ್ಮ ಕೆಪಾಸಿಟಿಗೆ ಅರ್ಥ ಆಗುತ್ತೆ. ಐ ಹೋಪ್ ನಿಮಗೆ ಇದು ಉಪಯೋಗ ಆಗಿದೆ ಅಂತ ನಾನು ಅಂದ್ಕೊಳ್ತಾ, ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನೊಮ್ಮೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇಂಥದ್ದೇ ಒಂದು ಒಳ್ಳೆ ಯೂಸ್ಫುಲ್ ಇನ್ಫಾರ್ಮೇಷನ್ ಒಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಎಪಿಸೋಡಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ.